ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿಮ್ಮ ನೆಚ್ಚಿನ ಲೆಟ್ ಮೀ ಎಕ್ಸ್ಪ್ಲೇನ್ ಸರಣಿಯ ಹೊಸ ಸಂಚಿಕೆಗೆ ತುಂಬು ಹೃದಯದ ಸ್ವಾಗತ. ವಚನ ಸಾಹಿತ್ಯವೆಂದರೆ ಕೇವಲ ನೈತಿಕ ಮತ್ತು ಧಾರ್ಮಿಕ ಪಾಠಗಳಷ್ಟೇ ಅಲ್ಲ, ಅದು ಸೈನ್ಸ್, ನಮ್ಮ ಯೂನಿವರ್ಸ್ ಹಾಗೂ ಆಧ್ಯಾತ್ಮವನ್ನು ಅತ್ಯಂತ ಸುಂದರವಾಗಿ ಒಂದುಗೂಡಿಸುವ ಅಚ್ಚರಿಯ ಕನ್ನಡಿ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ವಿಸ್ಮಯದ ಆಳಕ್ಕೆ ಇಳಿಯೋಣ. ಮೊದಲಿಗೆ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನವನ್ನು ಕಣ್ಣು ಮುಚ್ಚಿ ಮೌನವಾಗಿ ಆಲಿಸೋಣ. 6 ಕೋಟಿ ಬ್ರಹ್ಮರು ಮಡಿವಲ್ಲಿ ನಾರಾಯಣಗೆ ಒಂದು ದಿನವಾಯಿತು. ನಾರಾಯಣರೊಂದು ಕೋಟಿ ಮಡಿವಲ್ಲಿ ರುದ್ರನ ಕಣ್ಣೆವೆ ಹಳಚಿತ್ತು. ರುದ್ರಾವತಾರ ಹಲವಳಿದಲ್ಲಿ ನಮ್ಮ ಕೂಡಲ ಸಂಗಮ ದೇವನೇನೆಂದೂ ಅರಿಯನು. ಕೇಳಿದಿರಲ್ಲವೇ? ಈ ವಚನದ ಸಾಲುಗಳು ಮೇಲ್ನೋಟಕ್ಕೆ ಒಂದು ಕಥೆಯಂತೆ ಕಾಣಬಹುದು, ಆದರೆ ಇದರ ಒಳಗೆ ಅಡಗಿರುವ ಬ್ರಹ್ಮಾಂಡದ ಟೈಮ್ ಸ್ಕೇಲ್ ಕಲ್ಪನೆ ನಿಜಕ್ಕೂ ಅದ್ಭುತ. ಇದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಾಲಚಕ್ರದ ಗಣಿತದತ್ತ ನೋಡೋಣ. ಭಾರತೀಯ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ನಮ್ಮಲ್ಲಿ 4 ಯುಗಗಳಿವೆ. ಮೊದಲನೆಯದು ಕೃತಯುಗ. ಇದರ ಅವಧಿ ಬರೋಬ್ಬರಿ 17,28,000 ವರ್ಷಗಳು. ಎರಡನೆಯದು ತ್ರೇತಾಯುಗ. ಇದು 12,96,000. ಮೂರನೆಯದು ದ್ವಾಪರಯುಗ. ಇದು 8,64,000. ಕೊನೆಯದಾಗಿ ಕಲಿಯುಗ. ಇದರ ಕಾಲ 4,32,000 ವರ್ಷಗಳು. ಈಗ ಇವು 4 ಟೋಟಲ್ ಮಾಡಿದರೆ 43,20,000 ವರ್ಷಗಳು ಆಗುತ್ತೆ. ಇದನ್ನು ಒಂದೇ ಪದದಲ್ಲಿ ಮಹಾಯುಗ ಅಂತ ಅಂತಾರೆ. 43 ಲಕ್ಷ ವರ್ಷಗಳು ಅಂದ ತಕ್ಷಣ ಇದೇನಪ್ಪ ಇಷ್ಟು ದೊಡ್ಡ ಮೊತ್ತ ಅಂತ ಶಾಕ್ ಆದ್ರಾ? ಆದರೆ ಅನಂತವಾದ ಕಾಲಚಕ್ರದಲ್ಲಿ ಇದೊಂದು ಸಣ್ಣ ಅಲೆ ಅಷ್ಟೇ. ಬನ್ನಿ, ಅಸಲಿ ಕಾಲಗಣನೆಯನ್ನೇ ಓಡೋಣ. ಈ 43,20,000 ವರ್ಷಗಳ 1000 ಮಹಾಯುಗಗಳು ಕಳೆದು ಹೋದರೆ ಬ್ರಹ್ಮತತ್ವಕ್ಕೆ ಕೇವಲ ಒಂದೇ ಒಂದು ಹಗಲು. ಇಂತಹ 360 ದಿನಗಳು ಉರುಳಿದರೆ ಬ್ರಹ್ಮತತ್ವಕ್ಕೆ 1 ವರ್ಷ. ಈ ಲೆಕ್ಕದಲ್ಲಿ ಬ್ರಹ್ಮನ 100 ವರ್ಷದ ಆಯುಷ್ಯ ಮುಗಿಯುವಷ್ಟರಲ್ಲಿ ಭೂಮಿಯ ಲೆಕ್ಕದಲ್ಲಿ ಬರೋಬ್ಬರಿ 15,552 ಕೋಟಿಗೂ ಮೀರಿದ ವರ್ಷಗಳು ಆಗಿರುತ್ತವೆ. ಇದು ಕೇವಲ ಕಾಲ್ಪನಿಕ ಗಣಿತವೇ? ಇಲ್ಲ. ಆಧುನಿಕ ವಿಜ್ಞಾನದ ಅಂದರೆ ಕಾಸ್ಮಾಲಜಿ ಪ್ರಕಾರ ಭೂಮಿ ಹುಟ್ಟಿ ಕೇವಲ 450 ಕೋಟಿ ಹಾಗೂ ಈ ಬ್ರಹ್ಮಾಂಡದ ಹುಟ್ಟಿಗೆ ಅಂದರೆ ಬಿಗ್ ಬ್ಯಾಂಗ್ ಸೃಷ್ಟಿಗೆ ಕಾರಣವಾಗಿ ಸುಮಾರು 1,400 ಕೋಟಿ ವರ್ಷಗಳು ಆಗಿವೆ. ನಮ್ಮ ಆಧುನಿಕ ವಿಜ್ಞಾನ ಊಹಿಸುವ ಇಡೀ ಬ್ರಹ್ಮಾಂಡದ ವಯಸ್ಸನ್ನು ಮೀರಿ ಲಕ್ಷಾಂತರ ಬಾರಿ ಸೃಷ್ಟಿ ಪ್ರಳಯಗಳು ನಡೆದು ಹೋಗಿರುವ ಅಗಾಧತೆ ಆ ಕಾಲಗಣನೆಯಲ್ಲಿದೆ. ಗುರು ಬಸವಣ್ಣನವರ ಕ್ರಾಂತಿಕಾರಿ ಜ್ಞಾನ ಮತ್ತು ವಿಶ್ವತತ್ವ ವಿಜ್ಞಾನದ ಸಂಗಮ ಶುರುವಾಗುವುದೇ ಇಲ್ಲಿಂದ. ಅವರ ವಚನದ ಸಾಲಿನಲ್ಲಿ ಹೀಗಿದೆ: 6 ಕೋಟಿ ಬ್ರಹ್ಮರು ಮಡಿವಲ್ಲಿ ನಾರಾಯಣಗೆ ಒಂದು ದಿನವಾಯಿತು. ಇದರರ್ಥ ಮೇಲೆ ಹೇಳಿದ 15,552 ಕೋಟಿಗೂ ಮೀರಿದ ಆಯುಷ್ಯ ಮುಗಿಸಿದ ಬರೋಬ್ಬರಿ 6 ಕೋಟಿ ಬ್ರಹ್ಮರು ನಶಿಸುವ ಅಗಾಧವಾದ ಸಮಯವು ನಾರಾಯಣ ಅನ್ನುವ ತತ್ವಕ್ಕೆ ಕೇವಲ 1 ದಿನವಾಗಿತ್ತಂತೆ. ಕಾಲಾತೀತ ಅನಂತತೆಯನ್ನು ಅರಿಯಲು ಇದು ಬಹುದೊಡ್ಡ ಮೈಲಿಗಲ್ಲು. ಅವರ ಮುಂದಿನ ಸಾಲು ಜ್ಞಾನದ ಮತ್ತೊಂದು ಮಹಾಸ್ಫೋಟಕ್ಕೆ ಅಂದರೆ ಬಿಗ್ ಬ್ಯಾಂಗ್ ಕ್ರಿಯೆಯೆಡೆಗೆ ನಮ್ಮನ್ನೊಡೆಯುತ್ತದೆ. ನಾರಾಯಣರೊಂದು ಕೋಟಿ ಮಡಿವಲ್ಲಿ ರುದ್ರನ ಕಣ್ಣೆವೆ ಹಳಚಿತ್ತು. ಇಂತಹ ಅಪಾರ ದೀರ್ಘಕಾಲದ ಆಯುಷ್ಯವುಳ್ಳ 1 ಕೋಟಿ ನಾರಾಯಣರು ಅಳಿಯುವಂತಹ ಮಹಾ ಕಪ್ಪುರಂಧ್ರದ ಅಂದರೆ ಬ್ಲ್ಯಾಕ್ ಹೋಲ್ನ ಸಮಯವು ರುದ್ರತತ್ವವು 1 ಬಾರಿ ಕಣ್ಣಿನ ರೆಪ್ಪೆ ಮಿಟಿಕಿಸುವ ಕ್ಷಣಕ್ಕೆ ಸಮಾನ. ನಮ್ಮ ಬುದ್ಧಿ ಹಾಗೂ ಆಧುನಿಕ ವಿಜ್ಞಾನ ನಿಲ್ಲುವಲ್ಲಿ ಈ ಅತೀಂದ್ರಿಯ ಜಗತ್ತು ಆರಂಭವಾಗುತ್ತದೆ. ವಚನದ ಅಂತಿಮ ಕ್ಲೈಮ್ಯಾಕ್ಸ್
ನಿಜಕ್ಕೂ ಅದ್ಭುತವಾಗಿದೆ. ರುದ್ರಾವತಾರ ಹಲವಳಿದಲ್ಲಿ ನಮ್ಮ ಕೂಡಲ ಸಂಗಮ ದೇವನೇನೆಂದೂ ಅರಿಯನು. ಸಮುದ್ರದ ಆಳದ ಮೌನಕ್ಕೆ ಮೇಲಿನ ಅಲೆಗಳು ತಟ್ಟದಂತೆ ಈ ಬ್ರಹ್ಮಾಂಡದ ಕೋಟ್ಯಾಂತರ ನಕ್ಷತ್ರಗಳು ಹುಟ್ಟಿ ಸತ್ತರೂ ಸಹ, ಅಂದರೆ ರುದ್ರಾವತಾರ ಅಳಿದರೂ ಆ ಪರಶಿವನಿಗೆ, ಅಂದರೆ ಆ ಸ್ಥಿರವಾದ ಪರವಸ್ತುವಿಗೆ ಅದು ಕೇವಲ ಒಂದು ಕ್ಷಣದ ಸಣ್ಣ ಚಲನೆಯೂ ಅಲ್ಲ. ಅಂದರೆ ಇಡೀ ವಿಶ್ವವೇ ಅಳಿದರೂ ಆ ಮಹಾಶಕ್ತಿಯು ಯಾವ ಬದಲಾವಣೆಗೂ ಸಿಲುಕದೆ ಕಾಲಾತೀತವಾಗಿ ಹಾಗೆಯೇ ಇರುತ್ತದೆ. ಇಂದಿನ ಕ್ವಾಂಟಮ್ ಭೌತಶಾಸ್ತ್ರ ಯಾವ ಪರಮಸತ್ಯವನ್ನು ವಿಸ್ಮಯದಿಂದ ಶೋಧಿಸುತ್ತಿದೆಯೋ ಅದನ್ನು ಬಸವಣ್ಣನವರು 12ನೇ ಶತಮಾನದಲ್ಲೇ ಅರಿತಿದ್ದರು. ಅವರ ಕೂಡಲ ಸಂಗಮದೇವ ಕೇವಲ ಹೆಸರಲ್ಲ, ಅದೊಂದು ಅಗೋಚರ, ರೂಪಾತೀತ ಹಾಗೂ ವಿಶ್ವವ್ಯಾಪಿ ಚೈತನ್ಯ. ಮುಂದಿನ ಬಾರಿ ನೀವು ರಾತ್ರಿಯ ಆಕಾಶವನ್ನು ನೋಡುವಾಗ ಸೃಷ್ಟಿಯ ಈ ಬೆರಗು ನಿಮ್ಮನ್ನು ಕಾಡಲಿ, ಆ ಪರಮಾತ್ಮನ ಸುಂದರ ಅರಿವು ನಿಮ್ಮನ್ನು ಆವರಿಸಲಿ. ಬಸವ ಸಮಿತಿ ಪ್ರಕಟಿಸಿರುವ ಲಿಂಗೈಕ್ಯ ಪ್ರೊಫೆಸರ್ BV ವಿರೂಪಾಕ್ಷಪ್ಪನವರ ಕೃತಿ ಶರಣತತ್ವ ವಿವೇಚನೆ ಭಾಗ 1 ನಮ್ಮ ಇಂದಿನ ಈ ಚರ್ಚೆಗೆ ಮೂಲ ಆಧಾರವಾಗಿದೆ. ಅವರಿಗೆ ಭಕ್ತಿಪೂರ್ವಕ ಶರಣುಗಳು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮವರೊಡನೆ ಶೇರ್ ಮಾಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.